ಎಲ್ಲರಿಗೂ ನಮಸ್ಕಾರಗಳು. ಮಲೆ ಮಹದೇಶ್ವರ ಸ್ವಾಮಿಗೆ ಉಗಿ ಅಂತ ಹೇಳ್ತಾ ನಾವು ಬೆಳಿಗ್ಗೆ 1 ಗಂಟೆಗೆ ಚನ್ನಪಟ್ಟಣದಿಂದ ಬಿಟ್ವಿ. ನಾವು ಒಂದು 50 ಜನ ಈ ಬಸ್ಸಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ತಾಳು ಬೆಟ್ಟದಲ್ಲಿರುವಂಥ ಹೆಬ್ಬಾಗಿಲು. ಇಲ್ಲಿ ಸ್ವಾಮಿಗೆ ಕೈ ಮುಗಿತಾ ನಾವು ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಬೇಡ್ತಾ ಧೂಪ ಹಾಕಿ ಇಲ್ಲಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಇಲ್ಲಿ 5:15ಗೆ ತಲುಪಿದ್ವಿ. ಬೆಳಗಿನ ಜಾವ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ತುಂಬ ಕತ್ಲೆ ಇದೆ. ಯಾವುದಾದ್ರು ವಾಹನಗಳು ಬಂದರೆ ಮಾತ್ರ ರಸ್ತೆಯಲ್ಲಿ ಬೆಳಕು ಕಾಣಿಸ್ತಾ ಇತ್ತು, ಇಲ್ಲ ಅಂದರೆ ಕತ್ಲೆಯಲ್ಲಿ ಮಾದಪ್ಪನ ಧ್ಯಾನ ಮಾಡ್ತಾ ಹೊರಟ್ವಿ. ನಮ್ಮ ಥರನೂ ನೂರಾರು ಜನ ತಾಳು ಬೆಟ್ಟದಿಂದ ಮತ್ತು ಅವ್ರ ಊರುಗಳಿಂದ ನಡ್ಕೊಂಬಂದಿರೋರು ಇದ್ದರು. ಅದರಲ್ಲಿ ತುಂಬ ವಯಸ್ಸಾಗಿರೋರು ಇದ್ದರು, ಚಿಕ್ಕ ಮಕ್ಕಳು ಇದ್ದರು. ಎಲ್ಲ ಮಾದಪ್ಪನಿಗೆ ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗುಂಜುಮಲೆ ಮುದ್ದು ಮಾದಪ್ಪನಿಗೆ ಒಂದ್ಸರಿ ಉಗೆ ಅಂತ ಹೇಳ್ರಪ್ಪ ಅಂತ ಉಗೆ ಅಂತ ಹೇಳ್ತಾ ನಾವು ಬೆಟ್ಟವನ್ನು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಬೆಳಗಿನ ಜಾವ ನಡೆಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಎಷ್ಟು ಫಾಸ್ಟಾಗಿ ನಡೀತಾ ಇದ್ದಾರೆ. ತುಂಬ ಮಂಡ್ಯ ಸೈಡ್ ಹಳ್ಳಿಗಳಿಂದ 4-5 ದಿನ ಮುಂಚೆನೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 3 ದಿನ ಆದಮೇಲೆ ತಾಳ ಬೆಟ್ಟಕ್ಕೆ ಬಂದು ರೆಸ್ಟ್ ಮಾಡಿ ಅಲ್ಲಿಂದ ಬೆಳಗಿನ ಜಾವ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಮನೆಗಳಿಂದನೇ ನಡ್ಕೊಂಡು ಬಂದಿದ್ದಂಥ ಅಜ್ಜಿದಿರು ಮಾದಪ್ಪನ ಧ್ಯಾನ ಮಾಡ್ತಾ ಆ ಅಜ್ಜಿದಿರ ಬಾಯಲ್ಲಿ ಹಾಡುಗಳನ್ನ ಕೇಳೋದಕ್ಕೆ ಒಂಥರ ಚೆನ್ನಾಗಿತ್ತು. ನೋಡಿ ಸ್ವಲ್ಪ ಇವಾಗ ಸೂರ್ಯೋದಯ ಆಗ್ತಾ ಇದೆ. ಸ್ವಲ್ಪ ಸೂರ್ಯನ ಬೆಳಕು ಕಾಣಿಸ್ತಾ ಇದೆ, ಆದರೆ ರೋಡೆಲ್ಲ ಇನ್ನೂ ಕತ್ಲೇನೇ ಇದೆ. ನೋಡಿ ಅಲ್ಲಿ ಸೂರ್ಯ ಇವಾಗ ತಾನೇ ಉದಯಿಸ್ತಾ ಇದ್ದಾನೆ. ಆದರೂ ಮಾದಪ್ಪನ ಧ್ಯಾನ ಮಾಡ್ತಾ ಹೋಗೋದಕ್ಕೆ ಖುಷಿಯಾಗುತ್ತೆ. ನಾವು ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದ್ವಿ. ಸ್ವಲ್ಪ ಬೆಳಕಾದ ಮೇಲೆ ಆ ಕಾಲು ದಾರಿಯಲ್ಲಿ ಮೆಟ್ಲುಗಳನ್ನ ಮಾಡಿದ್ದಾರೆ. ನಾವು ಅದನ್ನು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರಸ್ತೆಯಲ್ಲಿ ಬರಬೇಕಾದ್ರೆ ಅಷ್ಟು ಸುಸ್ತು ಅಂತ ಅನಿಸಲ್ಲ. ಮೆಟ್ಲುಗಳನ್ನ ಹತ್ತುತ್ತಾ ಇದ್ದರೆ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ. ಆದರೂ ನಮ್ಮ ಥರ ತುಂಬ ಜನ ನಡೀತಾ ಇರ್ತಾರಲ್ವ, ಅವನ್ನೆಲ್ಲ ನೋಡ್ತಾ ನಮಗೆ ಸುಸ್ತು ಬಾಯಾರಿಕೆ ಏನೂ ಆಗಲ್ಲ, ಆರಾಮಾಗಿ ಹತ್ಬೋದು. ರಸ್ತೆಯಲ್ಲಿ ಹೋಗೋದೇ ಈಸಿ ಅಂತ ಅನ್ನಿಸ್ತು ನಮಗೆ ಮೆಟ್ಲುಗಳನ್ನ ಹತ್ತೋದಕ್ಕಿಂತ. ಆದರೆ ರಸ್ತೆಯಲ್ಲಿ ಹೋದರೆ ಸ್ವಲ್ಪ ದೂರ ಅಂತ ಅನಿಸುತ್ತೆ. ಹಾಗಾಗಿ ನಾವು ಮೆಟ್ಲುಗಳನ್ನೇ ಆಯ್ಕೆ ಮಾಡ್ಕೊಂಡ್ವಿ. ಮೆಟ್ಲುಗಳನ್ನ ಇತ್ತೀಚೆಗೆ ಮಾಡಿರುವಂಥದ್ದು. ಮೊದಲೆಲ್ಲ ಕಲ್ಲುಗಳನ್ನೇ ಜೋಡಿಸಿ ಕಾಲ್ದಾರಿಯನ್ನಾಗಿ ಮಾಡಿದರು. ನೋಡಿ ನಮ್ಮ ಅಪ್ಪಾಜಿ ಎಷ್ಟು ಎನರ್ಜೆಟಿಕ್ ಆಗಿ ಹತ್ತುತ್ತಾ ಇದ್ದಾರೆ. ಬಟ್ ಚೆನ್ನಾಗಿರುತ್ತೆ ಮೆಟ್ಲುಗಳು ಹತ್ತೋದು. ಬಟ್ ಮಂಡಿ ನೋವು ಬರುತ್ತೆ. ಹಾಗಾಗಿ ರಸ್ತೆಯಲ್ಲಿ ಹೋಗೋದೇ ಬೆಸ್ಟು ಅಂತ ಅನಿಸುತ್ತೆ. ಕಾಡುಗಳ ಮಧ್ಯೆ ಸೂರ್ಯ ಉದಯಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾವು ಇವಾಗ ಆಲ್ಮೋಸ್ಟ್ ಒಂದು ಬೆಟ್ಟನ ಹತ್ತಿದ್ದೀವಿ. ಬೆಟ್ಟ ಹತ್ತಬೇಕಾದ್ರೆ ಒಂದು ಕೋಲಿನ ಸಹಾಯ ತಗೊಂಡ್ರೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ನಮ್ಮ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ. ಈ ನೇಚರ್ನ ಎಂಜಾಯ್ ಮಾಡೋದಕ್ಕೋಸ್ಕರನಾದರೂ ನಾವು ಬೆಟ್ಟ ಹತ್ತಬೇಕು ಅಂತ ಅನಿಸುತ್ತೆ. ನಾವು ಮೆಟ್ಲುಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸುಸ್ತಾದ್ರೂ ಮೆಟ್ಲಲ್ಲಿ ಹೋದರೆ ಸ್ವಲ್ಪ ಬೇಗ ತಲುಪ್ಬೋದು ಅಂತ ಮೆಟ್ಲನ್ನೇ ಹತ್ತುತ್ತಾ ಇದ್ದೀವಿ. ನೋಡಿ ನಮ್ಮ ಥರ ಎಷ್ಟೊಂದು ಜನ ಮೆಟ್ಲು ಹತ್ತುತ್ತಾ ಇದ್ದಾರೆ. ನಾನು ಇಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಸ್ಟಾರ್ಟಿಂಗಲ್ಲಿ ಹತ್ತುತ್ತಾ ಇದ್ದೀನಿ. ಆದರೂ ಹೋಗ್ತಾ ಸುಸ್ತಾಯಿತು. ನೀರು ಕುಡ್ಕೊಂಡು 1-2 ಚಾಕ್ಲೇಟ್ ತಿಂದ್ಕೊಂಡು ಸುತ್ತಮುತ್ತ ನೋಡಿಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀವಿ. ಇಷ್ಟು ಬೆಳಕಾಗಿದ್ದರೂ ಆಕಾಶದಲ್ಲಿ ಚಂದ್ರ ಕಾಣಿಸ್ತಾ ಇದ್ದ. ಇವಾಗ ಒಂದು 6:15 ಆಗಿರ್ಬೋದು. ನಾವು ನಡು ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಇಲ್ಲಿ ಒಂದು ಸಣ್ಣದಾಗಿ ದೇವಸ್ಥಾನ ಇದೆ. ಅಲ್ಲಿ ಕೈ ಮುಗಿದು ದೇವರ ಆಶೀರ್ವಾದ ತಗೊಂಡು ಇನ್ನೂ ಸ್ವಲ್ಪ ಎನರ್ಜಿ ಕೊಡಪ್ಪ ನಮಗೆ, ಬೆಟ್ಟಕ್ಕೆ ದೇವಸ್ಥಾನದ ಹತ್ರ ಸ್ವಲ್ಪ ಬೇಗ ತಲುಪುವಂಗೆ ಮಾಡಪ್ಪ ಅಂತ ಕೇಳಿಕೊಂಡು, ಈ ದೇವಸ್ಥಾನದ ಹೆಸರು ಶ್ರೀರಂಗಸ್ವಾಮಿ ಒಡ್ಡು ಅಂತ. ಇಲ್ಲಿ ವೆಹಿಕಲಲ್ಲಿ ಬಂದರೂ ಕೂಡ ವೆಹಿಕಲ್ನ ನಿಲ್ಲಿಸಿ ಕೈ ಮುಗಿದು ಹೋಗ್ತಾರೆ. ನಮ್ಮ ಅಪ್ಪಾಜಿ ಬಂದರು ಇವಾಗ. ನೋಡಿ ಇವರೆಲ್ಲ ನಮ್ಮ ಜೊತೆ ಬಂದಿರೋರು. ಆಲ್ಮೋಸ್ಟ್ ಎಲ್ಲರಿಗೂ ಸುಸ್ತಾಗಿರುತ್ತೆ. ಹಾಗಾಗಿ ಇಲ್ಲಿ ರೆಸ್ಟ್ ತಗೊಂಡು ಹೊರಡ್ತಾರೆ. ಇಲ್ಲಿಂದ ಸ್ವಲ್ಪ ಇಳಿಜಾರಾಗಿರುತ್ತೆ ಬೆಟ್ಟ. ಇಳಿಬೇಕು, ಇಲ್ಲಿ ಸ್ವಲ್ಪ ದೂರ ಹತ್ತಬೇಕು, ಸ್ವಲ್ಪ ದೂರ ಇಳಿಬೇಕು, ಆ ಥರ ಇರುತ್ತೆ ಬೆಟ್ಟ. ಒಂದೇ ಸಲ ಎತ್ತೋದು ಆ ಥರ ಏನಿಲ್ಲ. ನಾವು ಸುತ್ತಮುತ್ತ ಮರಗಳನ್ನೆಲ್ಲ ನೋಡಿಕೊಂಡು ಹೊರಟಿದ್ದೀವಿ. ಯಾವುದಾದ್ರೂ ಪ್ರಾಣಿಗಳು ನೋಡೋದಕ್ಕೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ. ಯಾವುದೂ ಇಲ್ಲ, ಒಂದೇ ಒಂದು ಮಂಗಣ್ಣ ಕೂತಿದೆ.
ಒಂದೊಂದು ಸಲ ಇಲ್ಲಿ ಆನೆಗಳು ಸಿಗ್ತಾವಂತೆ, ಆದರೆ ಇಷ್ಟೊತ್ತಲ್ಲಿ ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಜನ ಓಡಾಡೋದ್ರಿಂದ ಯಾವುದೇ ಪ್ರಾಣಿಗಳು ಬರಲ್ಲ. ಈ ಮರ ಏನೋ ಒಂಥರ ಡಿಫ್ರೆಂಟಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನಮ್ಮ ಜೊತೆ ಅಂದರೆ ಒಂದು 4-5 ದಿನದಿಂದ ನಡೀತಾ ಇದ್ರು, ಊರಿಂದನೇ ನಡೀತಾ ಇರೋರು ಕೆಲವೊಬ್ಬರು ಸಿಕ್ಕಿದ್ರು. ಅವರು ಹೇಳ್ತಾಯಿದ್ರು ನಮಗೆ ಕಾಡಾನೆಗಳು ಸಿಕ್ಕಿದ್ದು, ಅವ್ರು ನೋಡಿದಾಗ ಸ್ವಲ್ಪ ಭಯ ಆಯಿತು ಅಂತ. ಇಲ್ಲಿ ಸ್ವಲ್ಪ ದೂರ ಮೆಟ್ಲಾಗಿಲ್ಲ, ಇಲ್ಲಿ ಮೆಟ್ಲು ಇಳಿಬೇಕಾದ್ರೆ ಮತ್ತೆ ಸಿಗುತ್ತೆ. ಇಳಿಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಇಳಿಬೇಕು. ಯಾಕೆ ಅಂತ ಅಂದರೆ ಹತ್ತೋದೇ ಈಜಿ, ಇಳಿಯೋದು ತುಂಬ ಕಷ್ಟ. ನಮಗೆ ನಾವೇ ಬ್ರೇಕ್ ಹಾಕ್ಕೊಂಡು ಇಳಿಬೇಕು. ಕಾಲು ನೋವು ಇವಾಗ ಇಳಿಬೇಕಾದ್ರೆ ಕಾಣಿಸ್ಕೊಳ್ಳೋದು, ಹಾಗಾಗಿ ತುಂಬ ಜೋಪಾನವಾಗಿ ಇಳಿಬೇಕು. ಇಲ್ಲಿ ಕೋಲನ್ನೆಲ್ಲ ಯೂಸ್ ಮಾಡೋದಕ್ಕೆ ಆಗಲ್ಲ. ಹತ್ತಬೇಕಾದ್ರೆ ಕೋಲ್ ಯೂಸ್ ಆಗುತ್ತೆ, ಇಳಿಬೇಕಾದ್ರಂತೂ ಕೋಲ್ ಯೂಸ್ ಆಗಲ್ಲ. ತುಂಬ ಜೋಪಾನವಾಗಿ ಹುಷಾರವಾಗಿ ಇಳಿಬೇಕು. ಇಲ್ಲಿ ಮಜ್ಜಿಗೆ, ಐಸ್ ಕ್ರೀಮ್ ಮತ್ತು ಕೆಲವೊಂದು ತಿಂಡಿಗಳನ್ನ ಮಾರ್ತಾ ಇರ್ತಾರೆ. ತಗೊಳ್ಳೋರು ತಗೊಂಡು ಕುಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಜಾತ್ರೆ ಹತ್ರ ಆಯ್ತಾ ಅಲ್ಲಿ ದಾನಿಗಳು ಕೂಡ ಮಜ್ಜಿಗೆ ಮತ್ತು ಪಾನಕ ಎಲ್ಲ ಕೊಡ್ತಾ ಇರ್ತಾರೆ. ನಾವೀಗ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದಿದ್ದೀವಿ, ಇಳಿತಾ ಇದ್ದೀವಿ. ನೋಡಿ ನಮಗೆ ಇಲ್ಲಿ ಹಸು ಸಿಕ್ತು, ಕಾಡಿಗೆ ಹಸು ಮೇಯಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಇಲ್ಲಿ ನಮಗೆ 108 ಅಡಿ ಮಾದಪ್ಪನ ವಿಗ್ರಹ ಕಾಣಿಸ್ತಾ ಇದೆ, ಪ್ರತಿಮೆ. ಬೆಟ್ಟದ ಮೇಲಿಂದ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ದೇವಸ್ಥಾನದ ಹತ್ತತ್ರ ಬರ್ತಾ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಇದು 108 ಅಡಿ ಇದೆ. ನಾವು ಈಗ ಮಲೆ ಮಹದೇಶ್ವರ ಬೆಟ್ಟದ ಊರಿನೊಳಗಡೆ ಎಂಟ್ರಿ ಆಗಿದ್ದೀವಿ. ಈ ಊರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇರೋದು. ಇವಾಗ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ, ದೇವಸ್ಥಾನದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಶಿವರಾತ್ರಿ ಹಬ್ಬ ಹತ್ರ ಆಗ್ತಾ ಇರೋದ್ರಿಂದ ಜಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಇದು ಮಲೆ ಮಹದೇಶ್ವರ ಬೆಟ್ಟದ ಕೊಳ. ಇವಾಗ ನಾವು ಇನ್ನೇನು ಹತ್ರ ದೇವಸ್ಥಾನದ ಹತ್ರ ಬಂದ್ವಿ, ನೋಡೋಣ ತುಂಬ ಜನ ಇದ್ದಾರಾ ಅಥವಾ ಕಮ್ಮಿ ಇದ್ದಾರಾ ಅಂತ. ಮೋಸ್ಟ್ಲಿ ಜಾಸ್ತಿ ಜನ ಇರ್ತಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಇವರು ಪಾದಯಾತ್ರೆ ಮೂಲಕ ಬಂದಿರೋರೇ ಆಗಿರ್ತಾರೆ. ಸ್ವಲ್ಪ ಜನ ವೆಹಿಕಲಲ್ಲೂ ಬಂದಿರ್ತಾರೆ. ನಾವಿಲ್ಲಿಗೆ 9:45ಗೆ ತಲುಪಿದ್ವಿ. 5:15ಗೆ ಹೊರಟಿದ್ದಕ್ಕೆ 9:45 ದೇವಸ್ಥಾನ ತಲುಪಿದಾಗ ನಾವು 4 ಅವರ್ ನಡೆದಿದ್ದೀವಿ. ನೋಡಿ ಇಲ್ಲಿ ಬಂದು ವಿಭೂತಿ ಹಾಕಿಸ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿ ನಾವು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಮೇಲೆ ಬಸವಪ್ಪ ಇದೆಯಲ್ಲ ಅಲ್ಲಿ ಕೈ ಮುಗಿಯೋದಕ್ಕೆ ಹೋದ್ವಿ. ನೋಡಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇದು ದೇವಸ್ಥಾನದ ಗೋಪುರ. ಇಲ್ಲಿ ಒಂದು ಕೈ ಮುಗ್ದು ಅಡ್ಬಿದ್ದು ಕರ್ಪೂರ ಹಚ್ಚಿ ನಾವು ಬಸವಪ್ಪನ ದರ್ಶನ ಮಾಡೋದಕ್ಕೆ ಹೋದ್ವಿ. ದೇವಸ್ಥಾನದ ಮೇಲಿರುವ ಬಸವಪ್ಪನ ದರ್ಶನ ಮಾಡೋದಕ್ಕೆ ಹೋದಾಗ ಅಲ್ಲಿಂದ ಮಾಡಿರುವಂಥ ವಿಡಿಯೋ ನೋಡಿ. ದೇವಸ್ಥಾನ ಎಷ್ಟು ಸುಂದರವಾಗಿ ಕಾಣುತ್ತೆ. ನಾವು ದರ್ಶನ ಎಲ್ಲ ಮಾಡಿ ಪ್ರಸಾದ ತಗೊಂಡು ನಮ್ಮ ಬಸ್ ಹತ್ರ ಹೋಗಬೇಕಾದ್ರೆ ಅಲ್ಲೇ ದೇವಸ್ಥಾನದ ಮುಂದೆ ರಥಗಳು ನಿಂತಿದ್ದಾವೆ. ಹುಲಿ ವಾಹನ ಮತ್ತು ದೇವರಿರುವಂಥ ರಥ ಎಲ್ಲ ಇತ್ತು. ಅದಕ್ಕೆಲ್ಲ ಒಂದು ಕೈ ಮುಗಿದು ನಮ್ಮ ಬಸ್ ಹತ್ರ ಹೋಗಿ ತಿಂಡಿ ತಿನ್ನೋದಕ್ಕೆ ಅಂತ ಹೋದ್ವಿ. ನಾವು ಮನೆಯಿಂದನೇ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ನಮಗಿಂತ ಫಸ್ಟೇ ಬಂದಿದ್ರಲ್ಲ ಅವರೆಲ್ಲ ಊಟ ಬಡಿಸ್ಕೊಡ್ತಾಯಿದ್ರು. ಇಲ್ಲಿ ನಮ್ಮಮ್ಮ, ನಮ್ಮ ಅರ್ಪಿತಾ ಎಲ್ಲ ಇದ್ದಾರೆ. ಇವರೆಲ್ಲ ನಮ್ಮಮ್ಮನ ಫ್ರೆಂಡ್ಸು. ಮತ್ತು ನಮ್ಮ ತಿಂಡಿ ಮೆನು ಏನಿತ್ತಪ್ಪ ಅಂತ ಅಂದರೆ ತರಕಾರಿ ಪಲಾವ್, ಪುಳಿಯೋಗರೆ, ಕೇಸರಿ ಬಾತ್ ಮತ್ತು ಮೊಸರುಳಿ. ತಿಂಡಿ ತಿಂದು ಬೆಟ್ಟ ಹತ್ತಿ ಸುಸ್ತಾಗಿತ್ತಲ್ವ, ಹಸಿವು ಕೂಡ ಆಗಿತ್ತು. ಚೆನ್ನಾಗಿ ತಿಂಡಿ ತಿಂದ್ವಿ. ಎಲ್ಲ ಎಷ್ಟೆಷ್ಟೊತ್ತಿಗೆ ಬಂದ್ವಿ, ಎಷ್ಟೆಷ್ಟು ಅವರ್ ಆಯಿತು ಅಂತ ಕೇಳ್ತಾ ಇದ್ವಿ. ನಮ್ಮ ಅರ್ಪಿತಾ ಪ್ರಭು ಅಣ್ಣ 2 ಅವರಲ್ಲಿ ಹತ್ತಿದ್ದಾರೆ ಬೆಟ್ಟನ. ನಮ್ಮ ಅಪ್ಪಾಜಿಯವರು 3 ಅವರಲ್ಲಿ ಹತ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ, ಅವ್ರವ್ರ ಎನರ್ಜಿ ಯಾವ ಥರ ಇರುತ್ತೆ ಆ ರೀತಿ ಮಾದಪ್ಪನ ತಾಳಬೆಟ್ಟದಿಂದ ಮಹದೇಶ್ವರ ದೇವಸ್ಥಾನವನ್ನು ತಲುಪಿದ್ದಾರೆ. ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ. ಏನಾದರೂ ಸಿಗುತ್ತಾ ಮಕ್ಳಿಗೆ ಆಟ ಸಾಮಾನು ಎಲ್ಲ ತಗೊಂಡು ಬರೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ನೋಡೋದಕ್ಕೇನೋ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ರೈಟು ಸ್ವಲ್ಪ ಜಾಸ್ತಿನೇ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಆದರೂ ಇಲ್ಲಿಗೆ ಬಂದಿದ್ದೀವಲ್ಲ, ಮಕ್ಳಿಗೆ ಏನಾದ್ರು ಒಂದು ಆಟ ಸಾಮಾನು ತಗೊಂಡೋಗೋಣ ಅನ್ನೋ ಆಸೆಗೆ ಬಂದು ನೋಡ್ತಾ ಇದ್ದೀವಿ. ನನ್ನ ಮಗ ಇಲ್ಲಿ ಏರೋಪ್ಲೇನ್ ತೆಗೆಸ್ಕೊಂಡು ಹೋಗಿದ್ದಾನೆ ಆಲ್ರೆಡಿ. ಇಲ್ಲಿ ಅರ್ಪಿತಾ ಅವ್ರ ಮಕ್ಕಳಿಗೆ ಆಟ ಸಾಮಾನು ತೊಗೊಳಕ್ಕೆ ನೋಡ್ತಾ ಇದ್ದಾನೆ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರಿಗೇನೇನು ಬೇಕು JCB, ಕಾರು, ಬಸ್ಸು ಅಂತ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ತುಂಬ ಖುಷಿ ಅಲ್ವಾ ಇಂಥ ಕಡೆ ಕರ್ಕೊಂಡು ಬಂದಾಗ. ಜಾನು ಮತ್ತು ಪುನರ್ವಿಗೆ ಈ ಗೊಂಬೆನ ತೊಗೊಂಡ್ವಿ. ನೋಡಿ ಇಲ್ಲಿ ನನ್ನ ಮಗ ಏರೋಪ್ಲೇನ್ ತೊಗೊಂಡು ಬಂದು ಆಟ ಆಡ್ತಾ ಇದ್ದಾನೆ. ಅದನ್ನು ಬಸ್ಸಲ್ಲೇ ಹಾಳು ಮಾಡಿದ್ದಾಯಿತು. ನಾವು ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಸಾಲೂರು ಮಠಕ್ಕೆ ಹೋದ್ವಿ.
ಸಾಲೂರು ಮಠಕ್ಕೆ ನಮ್ಮ ಜೊತೆ ಬಂದಿದ್ದವರೆಲ್ಲ ಅವ್ರ ತೋಟಗಳಲ್ಲಿ ಬೆಳೆದಿದ್ದಂಥ ತರಕಾರಿ ಹಣ್ಣು ಎಲ್ಲ ತಂದಿದ್ದರು. ಅದನ್ನೆಲ್ಲ ಮಠಕ್ಕೆ ಕೊಟ್ಟು ಅಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ನಮ್ಮ ಊರಿನ ಕಡೆ ಹೊರಟ್ವಿ. ಇಲ್ಲಿ ಶೋಭಾ ಮೇಡಮು ಲಾಸ್ಟಲ್ಲಿ ಎದ್ದು ಎಲ್ಲರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದಾರೆ, ಇವತ್ತಿನ ಟ್ರಿಪ್ಪು ಹೇಗಾಯಿತು ಅಂತ. ಒಟ್ಟಿನಲ್ಲಿ ಇವತ್ತಿನ ಪಾದಯಾತ್ರೆ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಮಾದಪ್ಪನಿಗೆ ಮತ್ತೊಮ್ಮೆ ಉಗೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.